ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ಏನಿದು ರಿಲಯನ್ಸ್ ಡಿಜಿಟಲ್ ಮುಂದೆ ಇದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ಈ ವರ್ಷ ನಮ್ಮ ಮನೆಗೆ ಹೊಸ ವರ್ಷಕ್ಕೆ ಹೊಸ ಅತಿಥಿನ ಬರಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಒಂದು ರಿಲಯನ್ಸ್ ಡಿಜಿಟಲ್ಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಬಂದಿರೋದು ಸಾಕರ್ ನಗರ್ ಹತ್ರ ಇರುವಂಥ ರಿಲಯನ್ಸ್ ಡಿಜಿಟಲ್ಸ್, ಅಪೋಲೋ ಫಾರ್ಮಸಿ ಆಪೋಸಿಟ್ ಆ್ಯಂಡ್ ಬೆಲ್ಜಿಯಂ ವೆಹಿಕಲ್ಸ್ ಇದೆಯಲ್ಲ ಅದ್ರ ಪಕ್ಕನೇ ಇರುವಂಥ ರಿಲಯನ್ಸ್ ಡಿಜಿಟಲ್ಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶೋರೂಮ್ಗೆ ಎಂಟ್ರಿ ಆಗೋಣ ಬನ್ನಿ. ಎಸ್ ಫ್ರೆಂಡ್ಸ್, ಶೋರೂಮ್ಗೆ ಬಂದ್ವಿ. ಶೋರೂಮಲ್ಲಿ ಒಂದಷ್ಟು ಥಿಂಗ್ಸ್ ಐಟಮ್ಸ್ನೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ನಾವಿಲ್ಲಿ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದು ಸ್ಮಾರ್ಟ್ ಟಿವಿನ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ನಾವು ಮುಂಚೆನೇ ಇನಿಷಿಯಲಿ ಗೂಗಲಲ್ಲಿ ರಿಸರ್ಚ್ ಎಲ್ಲ ಮಾಡಿದ್ವಿ, ಯಾವ ಟಿ ವಿ ತೊಗೊಂಡ್ರೆ ಬೆಸ್ಟು. ಆ್ಯಂಡ್ ನಮ್ಮ ಮನೇಲಿ ಕೂಡ ಕ್ಯಾಬಿನೆಟ್ ಟಿ ವಿ ಕ್ಯಾಬಿನೆಟ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತಿಳ್ಕೊಂಡು, ಆಮೇಲೆ ಎಷ್ಟು ಇಂಚಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟೆಲ್ಲ ತಿಳ್ಕೊಂಡು, ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಯಾವುದು ಚೆನ್ನಾಗಿರುತ್ತೆ, ಯಾವ ಬ್ರ್ಯಾಂಡಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ರಿಸರ್ಚ್ ಮಾಡ್ಕೊಂಡು ಬಂದಿದ್ವಿ. ಸೊ ಶೋರೂಮಲ್ಲಿ ಲೈವಾಗಿ ನೋಡಿಬಿಟ್ಟು ತೊಗೊಂಡ್ರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ವಾರಂಟಿಗೆಲ್ಲ ನಮ್ಗೆ ಇನ್ನೂ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಈಸಿಯಾಗಿ ಸರ್ವಿಸಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಬೆಟರ್ ಅಂದ್ಬಿಟ್ಟು ನಾವು ಶೋರೂಮ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಇಲ್ಲೂ ಅಷ್ಟೇ ಲೈವಾಗಿ ನೋಡ್ತಾ ನಾವು ಒಂದಷ್ಟು ಇಮ್ಯಾಜಿನ್ ಮಾಡ್ಕೋತಾ ಇದ್ವಿ ಯಾವುದು ನಮ್ಮ ಕ್ಯಾಬಿನೆಟ್ಗೆ ಯಾವುದು ಸೂಟಬಲ್ ಅಂತ ನಾನು ನನ್ನ ಹಸ್ಬೆಂಡ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದು ತುಂಬ ಹೆವಿ ಅನಿಸ್ತು ನನಗೆ. ಡಿಸ್ಟೆನ್ಸ್ ಮಾಲು ಇಷ್ಟು ತರ ಬರೋದು ಕುದುರೋಕೆ ಸಾಧ್ಯ ಇಲ್ಲ, ಸಾಕು. ಬಟ್ ಅದು ಅಂತಂದ್ರೆ ದೊಡ್ಡ ಹಾಲ್ ಇದ್ರೆ ಸಖತ್ ಕಾಣುತ್ತದೆ. ಸೊ ಫೈನಲಿ ಆಫ್ಟರ್ ಆಲ್ ದ ಡಿಸ್ಕಷನ್ ಒನ್ ಟಿ ವಿನ ನಾವು ಸೆಲೆಕ್ಟ್ ಮಾಡಿದ್ವಿ, LG ಬ್ರ್ಯಾಂಡು. ಸೊ ಯಾವ ಬ್ರ್ಯಾಂಡು ಅಂತ ನಾನು ಟಿ ವಿ ಡೆಲಿವರ್ ಆದಮೇಲೆ ಹೇಳ್ತೀನಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ. ಆ್ಯಂಡ್ ಪೇಮೆಂಟ್ ಪ್ರೊಸೀಜರ್ಸ್ನೆಲ್ಲ ಮುಗಿಸೋದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನೆನೆ ನೈಟ್ 6th Jan ಅವರು ಜಸ್ಟ್ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಪೇಮೆಂಟ್ಸ್ ಎಲ್ಲ ಮಾಡಿಸ್ಕೊಂಡು ಅವರು ಡೆಲಿವರಿ ನೆಕ್ಸ್ಟ್ ಡೇ ಕೊಡ್ತೀವಿ ಅಂತ ಹೇಳಿದರು. ಸೊ ನೆಕ್ಸ್ಟ್ ಡೇ 11 o'clock ಅಂದರೆ ಟ್ಯೂಸ್ಡೇ 7th January ಸೊ ಡೆಲಿವರ್ ಬಂತು. ಸೊ ಇವರು ಜಸ್ಟ್ ಡೆಲಿವರಿ ಮಾಡಿಬಿಟ್ಟು ಹೋಗೋದಷ್ಟೇ, ಇವರೇನು ಅನ್ಪ್ಯಾಕಿಂಗ್ ಮಾಡಲ್ಲ. ತುಂಬ ವರ್ಷಗಳಾಗಿತ್ತು ನಾವೇನಾದರೂ ಮನೆಗೆ ಅಂತ ಕೊಂಡ್ಕೊಂಡು. ಸೊ ತುಂಬ ಖುಷಿ ಆಯಿತು. 2025ಗೆ ಒಂದು ನ್ಯೂ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಗೆ ನೋಡಿ ಇಲ್ಲಿದಾನಲ್ಲ ಟಿ ವಿ ಬತ್ತಾ ಕಿಚ್ಚು, ಏನ್ ಕರ್ಕೊಂಬಂದೆ? ಇವನಿಂದನೇ ನನ್ನ ಮಗನಿಂದ ಟಿ ವಿ ತೊಗೋಬೇಕು ಅಂತ ಆಗಿದ್ದು. ಸೊ ಅದೇ ಸಮಯಕ್ಕೆ ನಮ್ಮ ಹಳೆ ಟಿ ವಿ ಸ್ವಲ್ಪ ಹಾಳಾಗ್ತಾನೆ ಇತ್ತು ಒಂದು ವರ್ಷದಿಂದ. ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದು, ಪರ್ಚೇಸ್ ಮಾಡಿದ್ದು. ಫೈನಲಿ ಅವನೇ ಬರ್ಮಾಡ್ಕೊಳ್ತಾ ಇದ್ದಾನೆ ನಮ್ಮ ಟಿ ವಿನ. ಫೈನಲಿ ತರಿಸ್ಕೊಂಡ್ಬಿಟ್ಟೇನೆ. ಸೊ ಇದನ್ನ ಅನ್ಪ್ಯಾಕ್ ಮಾಡ್ಬೇಕು. ಬಟ್ ಇವರು ಇವತ್ತು ಡೆಲಿವರ್ ಆಗಿದೆಯಲ್ಲ, ಸೊ ಇವತ್ತು ಅವ್ರು ಅನ್ಪ್ಯಾಕ್ ಮಾಡಲ್ಲ, ಬೇರೆಯವ್ರು ಬರ್ತಾರೆ, ಇನ್ಸ್ಟಾಲೇಷನ್ ಬರ್ತಾರಲ್ಲ, ಸೊ ಅವರು ಅನ್ಪ್ಯಾಕ್ ಮಾಡೋದಂತೆ. ಏನೇ ಡ್ಯಾಮೇಜ್ ಆಗಿದ್ರು ಅವರೇ ಬಂದು ನೋಡೋದು ಅಂತ ಹೇಳಿದ್ರು. ಸೊ ಅವ್ರ ಕಣ್ ಮುಂದೆನೆ ಅನ್ಪ್ಯಾಕ್ ಮಾಡೋಣ. ಸೊ ನಾಳೆ ಬರ್ತಾರೆ ಅಂತೆ. ಸೊ ಇದು ನಮ್ಮ ಹೊಸ ಟಿವಿ. ಇಷ್ಟ ಆಯ್ತಾ ಕಿಚ್ಚು? ಇವನಿಂದಾನೆ ಇದು 1 ವರ್ಷದಿಂದ ಕಾಯಿಸಿ ನಮ್ಮ ಮನೆಗೆ ಹೊಸ ಟಿವಿ 1 ವರ್ಷದಿಂದ ಕೇಳಿದಕ್ಕೆ ಇವಾಗ ಮನೆಗೆ ಬಂತು. ಎಲ್ಲ ಇವನಿಂದಾನೆ, ಕಿಚ್ಚು ಇಂದಾನೆ. ಅಲ್ಲ ಚಿನ್ನಿ, ಕೊನೆಗೆ ಕಟ್ಕೊಂಡ್ಬಿಟ್ಟ ಟಿವಿನ. ಏನಿದು? ಫುಲ್ ಖುಷಿಯಾಗಿದ್ದಾನೆ ಕಿಚ್ಚು, ಫುಲ್ ಖುಷಿಯಾಗಿದ್ದಾನೆ ನೋಡಿ, ಎಷ್ಟು ಆಟ ಆಡ್ತಾ ಇದ್ದಾನೆ. ಖುಷಿನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆಕ್ಚುಲಿ ಟಿವಿ ಈ ಟಿವಿ ತಗೊಂಡು 16 ವರ್ಷ ಆಯ್ತು. ಲೈಕ್ 16 years ರನ್ನಿಂಗ್ ಇದೆ ಇವಾಗ. ಸೊ 15 ಅಂತೂ ಕಂಪ್ಲೀಟ್ ಆಗಿದೆ ಈ ಒಂದು ಟಿವಿಗೆ. ಸೊ ಈ ಮನೆ ಕಟ್ಟಿದಾಗ ಇದು ತಗೊಂಡಿದ್ದು. ಒಂಥರ ಎಮೋಷನಲ್ ಇದೆ ತುಂಬಾನೇ ಈ ಒಂದು ಟಿವಿಗೆ. ಸೊ ಇದನ್ನ ಹಂಗೆ ಇಟ್ಬಿಡಲ್ಲ. ಸೊ ರೂಮಲ್ಲೋ ಎಲ್ಲೋ ಒಂದ್ ಕಡೆ ಅಥವಾ ತೋಟದ ಮನೇಲಿ ಹಾಕೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಇದನ್ನ ಹಾಗೆ ಡೆಡ್ ಆಗಿರೋದಕ್ಕೆ ಬಿಡಕ್ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಯಾವತ್ತಿದ್ರು ಇದಕ್ಕೊಂದು ಎಮೋಷನಲ್ ಇದ್ದೇ ಇರುತ್ತೆ. ಬಟ್ ಇದ್ರ ಜೊತೆಗೆ ಹೊಸ ಅತಿಥಿ ಬಂದಿದೆ. ಸೊ ಇವಾಗೆಲ್ಲ ಸ್ಮಾರ್ಟ್ ಟಿವಿ ಎಲ್ಲ ಇದೆಯಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅಂಡ್ ಮಕ್ಳಿಗೂ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಗೊಂಡಿರೋದು. ಇವ್ನಿಗೆ ಏನೇನೋ ಮಾಡ್ತಾ ಇದ್ದೇನೆ. ಸೊ ಇದ್ರ ಮೇಲೆ ಎಲ್ಲೂ ಟಿವಿ ಫೋಟೋ ಇಲ್ಲ ಆಯ್ತಾ. ಬಟ್ ಸ್ಟಿಲ್ ಇವನು ಟಿವಿ ಅಂತ ಕಂಡಿದ್ದು ಇದು ಟಿವಿನೇ ಅಂತ ಅವ್ನು ಗೆಸ್ಟ್ ಮಾಡಿದ್ದಾನೆ. ಇವಾಗ ಜಸ್ಟ್ ಅವನಿಗೆ 1 ವರ್ಷ 7 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಖುಷಿಯಾಗಿ ಏನೇನೋ ಮಾಡ್ತಾ ಇದ್ದಾನೆ. ಸೊ ಅವನ ವಿಚಾರಿಸ್ಕೊಳ್ಳೋಣ. ಸೊ ಇದು ನಾಳೆ ಅನ್ಪ್ಯಾಕ್ ಮಾಡಿದಾಗ ತೋರಿಸ್ತೀನಿ. ಓಕೆ, ಡನ್. ಅವ್ನು ಕೇಳಿ
ಕಿಚ್ಚು ಅದೇನಂತ ಏನಿದು? ಕಿಚ್ಚು ಏನಿದು? ಏನಮ್ಮ ಇದು? ಆ? ನಾನು ಅಂತೆ ಟಿವಿ ಕಣೋ, ಇಷ್ಟೊತ್ತು ಟಿವಿ 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 ಅಂತ ಓಡಾಡ್ತಿದ್ದ, ಈಗ ನಾನು ಅಂತವನು. ಅಲ್ಲೇನೇನೋ ಸಿಕ್ಕಿದೆಯಲ್ಲ ಆಟ ಆಡೋದಕ್ಕೆ, ಅದಕ್ಕೆ ಅವ್ನು ಡೈವರ್ಟ್ ಆಗಿದ್ದಾನೆ. ಸೊ ನಾಳೆ ಇದನ್ನ ಅನ್ಪ್ಯಾಕ್ ಮಾಡಿದಾಗ ತೋರಿಸ್ತೀನಿ ಯಾವ ಟಿವಿ ತಗೊಂಡಿದೀವಿ ಅಂತ. ಇವಾಗ ಆಲ್ರೆಡಿ ನೀವು ನೋಡಿರ್ತೀರಾ, ಗೆಸ್ ಮಾಡಿರ್ತೀರಾ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಟಿವಿ ಜೊತೆಗೆ ವಾಲ್ ಮೌಂಟ್ ಬ್ರಾಕೆಟ್ ಕೂಡ ಕೊಟ್ಟಿದ್ರು. ಏನಿದು? ಓಯ್ ಕಿಚ್ಚು, ಏನಿದು? ಏಯ್ ಮುದಮ್ಮ, ಇದೇನಿದು? ಏನಮ್ಮ ಇದು? ಏ ಟಿವಿ, ಟಿವಿನ ಇದು? ಯಪ್ಪ, ಇದು ನಾಳೆ ಅನ್ಪ್ಯಾಕ್ ಆಗೋ ಅಷ್ಟ್ರಲ್ಲಿ ಏನೋ ಒಂದ್ ಮಾಡ್ಬಿಡ್ತಾನೆ. ಸೊ ಇದನ್ನ ನಾನು ಬೆಟರ್ ರೂಮ್ ಅಲ್ಲಿ ಎತ್ತಿಡ್ತೀನಿ. ಖುಷಿ ಆಯ್ತಾ ಮಮ್ಮಿ? ನಮ್ಮ ಮನೆಗೆ ಹೊಸ ಅತಿಥಿ ಬಂದಿರೋದು. ಖುಷಿ ಆಯ್ತು. ಹಾ, ನನ್ಗೆ ಆಗ್ಬೇಕು, ನಮ್ ರೂಮ್ ಹಾಕೋಬಿಡಿದ. ನಮ್ಮ ಅಮ್ಮಂಗೆ ಈ ಟಿವಿನ ನಾವ್ ಎಲ್ಲಿ ಎತ್ತಿಟ್ಬಿಡ್ತೀವೋ ಅನ್ನೋದೇ ಭಯ ಇದೆ ಅವರಿಗೆ. ಸೊ ಇಡಲ್ಲ ಮಮ್ಮಿ. ನಿನ್ಗೆ ಎಷ್ಟು ಎಮೋಷನಲ್ ಇದೆಯೋ ನನ್ಗೂ ಅಷ್ಟೇ ಎಮೋಷನಲ್ ಇದೆ, ಆಯ್ತಾ? ಆ ಒಂದ್ ಟಿವಿ ಮೇಲೆ ಅದನ್ನ ಡೆಲ್ ಆಗಕ್ಕೆ ಬಿಡಲ್ಲ, ಸ್ಟಾಪ್ ಆಗೋದಕ್ ಬಿಡಲ್ಲ. ಕೆಟ್ಟೋದ್ರೂ ಅಕಸ್ಮಾತ್, ಈಗ ಆಲ್ರೆಡಿ ಕೆಟ್ಟೋಗಿದೆ, ನಾವು ಅದನ್ನ ಸರಿ ಮಾಡಿಸ್ಕೊಂಡು ಇಟ್ಕೊಂಡಿದೀವಿ. ಸೊ ಮತ್ತೆ ಮುಂದಕ್ಕೂ ಸರಿ ಮಾಡಿ ಇಟ್ಸ್ಕೊತೀವಿ, ಆಯ್ತಾ? ಅಭಿ ಸರಿ ಮಾಡಿ ಇಟ್ಸ್ಕೊಂಡಿಲ್ಲ ಅಂದ್ರೆ ನಾನ್ ಸರಿ ಮಾಡಿ ಇಟ್ಸ್ಕೊತೀನಿ ಬಿಡಮ್ಮ. ನಮ್ಮಮ್ಮನ ಕಣ್ಣಲ್ಲಿ ನೀರ್ ಬತ್ತೈತಾ? ಅಳ್ಬೇಡ ಮಮ್ಮಿ, ಅಳ್ಬೇಡ ಅಂತ ಹೇಳ್ಬಿಟ್ಟು ಅಳಿಸ್ಬಿಡ್ತೀನಿ ನೋಡಿ. ಅಳು. ಈ ನನ್ ಮಗ ಆಗ್ಲೇ ಏನೋ ಮಾಡ್ತಾವನ್ನ. ಓಕೆ ಚಲ್, ನಾಳೆ ನೋಡುವ. ನಮ್ಮನೆ ದೇವತೆ ನನ್ನ ಮಗಳು, ಅವಳು ಇಲ್ದೇದಾಗ ಡೆಲಿವರ್ ಆಗಿದ್ದು ಟಿವಿ. ಸೊ ಅದಕ್ಕೋಸ್ಕರ ಅವಳಿಗೋಸ್ಕರ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಸೊ ಅವಳು ಗೆಸ್ ಮಾಡ್ತಾಳೆ. ಸರ್ಪ್ರೈಸ್ ಏನು? ಸರ್ಪ್ರೈಸು ಸರ್ಪ್ರೈಸ್ ಏನ್ ಹೇಳು? ಏನಿರ್ಬೋದು ಅದ್ರಲ್ಲಿ? ತೆಗಿಯೋಂಗಿಲ್ಲ, ಪಪ್ಪ ಹೇಳಿದಾರೆ ತೆಗಿಯೋಂಗಿಲ್ಲ. ಏನಿರ್ಬೋದು? ಗೆಸ್ ಮಾಡು. ಕಮಾನ್ ಗೆಸ್. ವಾಟ್ ಇಸ್ ದಟ್? ಕಮಾನ್ ಗೆಸ್ ಪರಿ. ಪರಿ ಸ್ಕೂಲ್ಗೆ ಹೋಗಿದ್ಲು. ಅವಳು ಸ್ಕೂಲ್ಗೆ ಹೋಗಿದ್ದಾಗ ಇದು ಬಂದಿದ್ದು, ಡೆಲಿವರ್ ಆಗಿದ್ದು. ಸೊ ಅದಕ್ಕೆ ಸರ್ಪ್ರೈಸ್ ಅಂತ ಕರ್ಕೊಂಡ್ ಬಂದೆ. ಸೊ ಗೆಸ್ ಮಾಡು ಅಂದ್ರೆ ಗೆಸ್ ಮಾಡ್ತಾ ಇಲ್ಲ. ಏಯ್ ಟಿವಿ ಕಣೆ, ಅದು ಗೊತ್ತಾಗ್ಲಿಲ್ವಾ? ಕಿಚ್ಚು ಮಲಗಿದಾನ ಆ ಕಡೆ. ಆಮೇಲೆ ಬೇರೆ ಏನೋ ಹೇಳಲ್ವಾ? ಖುಷಿ ಆಯ್ತಾ ಟಿವಿ ಮನೆಗೆ ಬಂದಿದ್ದು? ನಾಳೆ ಬಂದು ಅವ್ರು ಓಪನ್ ಮಾಡ್ತಾರಂತೆ, ಅವಾಗ್ಲೇ ಓಪನ್ ಮಾಡ್ಬೇಕಾಗಿರೋದು. ಟಿವಿ ಅವ್ರು ಬಂದು ಓಪನ್ ಮಾಡ್ತಾರೆ, ಆಯ್ತಾ? ಬಟ್ ಅಂದ್ರೂ ಗೆಸ್ ಮಾಡಿಲ್ವಲ್ಲ. ಸೋ ಬ್ಯಾಡ್ ಆಫ್ ಯು. ನೋಡಿಲೆ, ಆ್ಯಕ್ಚುಲಿ ಶೋರೂಮಲ್ಲಿ ಹೇಳಿದರು ಡೆಲಿವರ್ ಆಗಿದ್ದು ನೆಕ್ಸ್ಟ್ ಡೇ ಇನ್ಸ್ಟಾಲೇಷನ್ಗೆ ಬರ್ತಾರೆ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿನವೇ ಇನ್ಸ್ಟಾಲೇಷನ್ ಅವರು, ಅಂದರೆ ಸೇಮ್ ಡೇ ಟಿ ವಿ ಡೆಲಿವರ್ ಆಗಿದ್ದು ಸೇಮ್ ಡೇನೇ ಇನ್ಸ್ಟಾಲೇಷನ್ ಅವ್ರು ಬರ್ತಾಯಿದ್ರು. ಸೊ ಕಾಲ್ ಮಾಡಿದರು ಬರೋದಕ್ಕೆ ಮುಂಚೆ, ಹಾಫ್ ಆನ್ ಅವರ್ ಮುಂಚೆ. ನಾವು ಆಫೀಸಲ್ಲಿದ್ವಿ. ಸೊ ಆಫೀಸಿಂದ ಹೊರಟು ಮನೆಗೆ ಹೋಗ್ತಾ ಇದ್ವಿ. ಸೊ ಫೈನಲಿ ಇನ್ಸ್ಟಾಲೇಷನ್ ಅವ್ರು ಬಂದಿದ್ದಾರೆ, ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಏ ಕೀಚು, ಇಲ್ಲಿ ಹೊಸ ಟಿವಿ, ಇಲ್ಲಿ ಹೊಸ ಟಿವಿ. ಸೊ ಹಳೆ ಟಿವಿನ ಶಿಫ್ಟ್ ಮಾಡಿಬಿಟ್ಟು ಹೊಸ ಟಿವಿನ ಹಾಕ್ಬಿಟ್ಟು ಸೆಟ್ ಮಾಡ್ತಾ ಇದ್ದಾರೆ. ನೋಡೋಣ ಸೈಜು ಆಗುತ್ತಾ ಏನೋ ಅಂದ್ಬಿಟ್ಟು. ಸೊ ಅದು ಆಗ್ತಾ ಇರಲಿಲ್ಲ. ಮೇಲೆ ಒಂದು ಗ್ಲಾಸ್ ಇದೆಯಲ್ಲ, ಅದನ್ನು ರಿಮೂವ್ ಮಾಡಬೇಕಿತ್ತು. ಅದನ್ನು ರಿಮೂವ್ ಮಾಡಿ ಸೆಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು. ಟಿವಿಗೆ ಸ್ಟ್ಯಾಂಡ್ ಫಿಕ್ಸ್ ಮಾಡಿದ್ದಾರೆ ಆ್ಯಂಡ್ ಆ ಗ್ಲಾಸ್ ಒಂದು ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡಿಬಿಟ್ಟು ಟಿವಿನ ಸೆಟಪ್ ಮಾಡ್ತಾರೆ. ಒಳಗೂ ಹೋಗುತ್ತೆ. ಸಾಕು ಸಾಕು ಸಾಕು.
ಇವ್ರಿಗೆ ಎಳಿಯೋದಕ್ಕೂ ತಪ್ಪುತ್ತೆ ಅದು ಅಂತ. ಬಂತು ಸ್ಮಯ ಬಾ ಸ್ಮಯ. ಏನ್ ಟಿವಿ ಬತ್ತಾ ಚಿನಿ? ಹೊಸ ಟಿವಿನಾ? ಸ್ಮಯ ಸರ್ಚ್ ಮಾಡೋ ಬರಲ್ಲ ಅದೆಲ್ಲ. ಟಿವಿ ಸೆಟಪ್ ಮತ್ತು ವೈಫೈ ಕನೆಕ್ಟ್ ಎಲ್ಲ ಮಾಡಿಕೊಂಡ್ರು. ಇವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕೆಲವೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ಇವಾಗ ಲೋಡ್ ಆಗ್ತಿದೆ ಟಿ ವಿ ಆನ್ ಮಾಡೋದಕ್ಕೆ. ಸ್ಮಯ ನೋಡು ಹೆಂಗಿದೆ ವಾವಲ್ಲ. ಆ್ಯಕ್ಚುಲಿ ನಾವು ತೊಗೊಂಡಿರೋ ಟಿ ವಿ ಬಂದುಬಿಟ್ಟು HD ಚಾನಲ್ಸ್ ಮಾತ್ರ ಸಪೋರ್ಟ್ ಮಾಡೋದು. HD ಸೆಟಪ್ ಬಾಕ್ಸ್ ಇರೋವಂಥದ್ದು ಮಾತ್ರ ಈ ಒಂದು ಟಿ ವಿ ಸಪೋರ್ಟ್ ಮಾಡೋದು. ನಾರ್ಮಲ್ ಸೆಟಪ್ ಬಾಕ್ಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ಅವರು ಕೂಡ ಇಂಟಿಮೇಟ್ ಮಾಡಿರಲಿಲ್ಲ ನಮಗೆ ಸೆಟಪ್ ಬಾಕ್ಸ್. ಕನೆಕ್ಟ್ ಮಾಡಿದ್ರೆ ಮಾತ್ರ ಬರೋದಲ್ಲಿ. ಓಕೆ ಓಕೆ. ಅದು ಕ್ಲಿಕ್ ಮಾಡಿದಾಗ ಇದು ಬರುತ್ತೆ ನಮ್ಗೆ ಆಪ್ಷನ್. ಅಲ್ಲಿ ಚೇಂಜ್ ಮಾಡ್ತಿರಲ್ಲ ಸೆಟ್ ಬಾಕ್ಸ್. ಓಕೆ. ಹಾಗಂದ್ರೆ HDMI 1 2 3 ಯಾವ ಪೋರ್ಟ್ ಕನೆಕ್ಟ್ ಮಾಡ್ತಾರೆ ಆ ಪೋರ್ಟ್ ವರ್ಕ್ ಆಗುತ್ತೆ. ತೋರಿಸ್ತಾರೆ ಇಲ್ಲಿ. ಇದು ಬ್ಯಾಕ್ ಬಟನ್. ಯಾವುದು? ಬ್ಯಾಕ್. ಎರಡು ಒಂದೇ ತರ ಇದೆ, ನೋಡ್ಕೊಳ್ಳಿ. ಇದು ಬ್ಯಾಕ್, ಅದು ಇದು ಗೊತ್ತಾಗುತ್ತೆ. ಇದು ಸೆಟಪ್ ಬಾಕ್ಸ್, ಇದು ಬ್ಯಾಕ್. ಓಕೆ. ಆಮೇಲೆ ನೀವು ವೈಫೈ ಕೇಳಿದಲ್ಲ, ಇದು ಸೆಟ್ಟಿಂಗ್ಸ್. ಓಕೆ. ನಿಮ್ಗೆ ಒಂದ್ಸರಿ ಕನೆಕ್ಟ್ ಮಾಡಿಬಿಟ್ರೆ ಬೇಕಾಗಿಲ್ಲ. ಸ್ವಂತ ವೈಫೈ ಅಲ್ವಾ, ಇಲ್ಲಿ ಬರ್ತದೆ. ಇದು ಸೆಟ್ಟಿಂಗ್ಸ್ ಇದೆ, ಆಲ್ ಸೆಟ್ಟಿಂಗ್ಸ್. ಇದು ಪಿಕ್ಚರ್ ಸೌಂಡ್ ಎಲ್ಲ ನಿಮ್ಮ ಎಲ್ಲ ಟಿವಿಲಿ ಸೇಮ್ ಇದೆ. ಸೌಂಡ್ ಪಿಕ್ಚರ್ ಸೌಂಡ್ ಎಲ್ಲ ಟಿವಿಲಿ ಸೇಮ್ ಇದೆ, ವ್ಯತ್ಯಾಸ ಏನಿಲ್ಲ. ಇದರಲ್ಲಿ ಇರೋದು ಒಂದು ವ್ಯತ್ಯಾಸ, ನಿಮ್ಗೆ ಏನೋ ಸೌಂಡ್ ಬಾರ್ ಆ ತರ ಕನೆಕ್ಟ್ ಮಾಡಕ್ಕೆ ಇಲ್ಲಿ ಸೌಂಡ್ ಔಟ್ ಅಂತ ಬರ್ತದೆ ಅಷ್ಟೇ. ಇದರಲ್ಲಿ ಜನರಲ್ಲಿ ಇದು ಬರ್ತದೆ ನೆಟ್ವರ್ಕ್. ಅದರಲ್ಲಿ ನಿಮ್ದು ಯಾವ ವೈಫೈ ಕನೆಕ್ಟ್ ಮಾಡಿದೆ ತೋರಿಸ್ಕೊಡ್ತಾರೆ. ಆಮೇಲೆ ವೈಫೈ ಚೆಕ್ ಮಾಡಿದ್ರೆ ನಿಮ್ಗೆ ಯಾರು ಹಾಟ್ಸ್ಪಾಟ್ ವೈಫೈ ಇದೆ ಎಲ್ಲ ಬರ್ತದೆ. ಮತ್ತೆ ಪಾಸ್ವರ್ಡ್ ಹೊಡೆದು ಒಳಗಡೆ ಹೋಗ್ಬೇಕು. ಎಲ್ಲಿ ಹೋಗೋಣ ಮೇನ್ ಪೇಜ್ ಹೋಮ. ಓಕೆ. ಆಮೇಲೆ ಇದು ವಾಯ್ಸ್ ಕಮಾಂಡ್, ಈ ಬಟನ್ OS. ನೀವೀಗ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಆ ಬಟನ್. ಈಗ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಆಗ ಇಲ್ಲಿ ಫಸ್ಟ್ ರೌಂಡ್ ಬರ್ತದೆ. ರೌಂಡ್ ಹೋಗಿ ಒಂದು ಗೆರೆ ಬರ್ತದೆ. ಆ ಟೈಮಲ್ಲಿ ನೀವು ಹೇಳ್ಬೇಕು, ಬಿಡಬಾರ್ದು. ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಒಂದಷ್ಟು ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಆ್ಯಂಡ್ ಯಾವ ರೀತಿ ಆಪ್ರೇಟ್ ಮಾಡಬೇಕು ಆ್ಯಂಡ್ ಆಡಿಯೋನಲ್ಲಿ ನಾವು ಯಾವ ರೀತಿ ಸರ್ಚ್ ಮಾಡ್ಬೋದು ಅದನ್ನೆಲ್ಲ ಹೇಳ್ಕೊಟ್ರು. ಆ್ಯಂಡ್ ಇವಾಗ ಸ್ಮಾರ್ಟ್ ವ್ಯೂ ಅಂದರೆ ನಮ್ಮ ಫೋನ್ನ ಟಿ ವಿನಲ್ಲಿ ಯಾವ ರೀತಿ ನೋಡ್ಬೋದು ಅನ್ನೋದು ಕೂಡ ಹೇಳ್ಕೊಡ್ತಿದ್ದಾರೆ. ಇದು ನಿಮ್ದು ಮಾಡೆಲ್ ನಂಬರ್. ಓಕೆ. ಸ್ಟಾರ್ಟ್ ನಾವು. ಫೋನೇ ಬಂದ್ಬಿಡ್ತು. ಇಲ್ಲಿಂದಾನೇ ಆಪರೇಟ್ ಮಾಡ್ಕೋಬಹುದಲ್ವಾ ಫೋನ್ಸ್ ಎಲ್ಲ? ಮಾಡಬಹುದು, ಆದ್ರೆ ಇದೊಂದು ಜಸ್ಟ್ ಫೋಟೋಸ್ ಅದಕ್ಕೆಲ್ಲ ಮಾತ್ರ ಯೂಸ್ ಆಗ್ತದೆ. ಓಕೆ. ಬೇರೆ ಎಲ್ಲ ನೋಡಕ್ಕೆ ಇದು ಚೆನ್ನಾಗಿರಲ್ಲ. ಬಟ್ ಇಲ್ಲೇ ಆಪರೇಟ್ ಮಾಡ್ಬೇಕು, ಅದನ್ನ ಅಲ್ಲೇ ಆಪರೇಟ್ ಮಾಡಕ್ಕಾಗಲ್ವಾ? ಇಲ್ಲ. ಓಕೆ. ಫೋನಲ್ಲೇ ಆಪರೇಟ್ ಮಾಡ್ಬೇಕು. ಎಲ್ಲ ಇದೆಯಲ್ಲ. ನಾವ್ ಇಲ್ಲಿ ಹೆಂಗ್ ಆಪರೇಟ್ ಮಾಡ್ತೀವಿ ಫೋನಲ್ಲಿ ಹಂಗೆ ಇಲ್ಲಿ ವರ್ಕ್ ಆಗುತ್ತೆ. ನಾವು ಡೈರೆಕ್ಟ್ ಆಗಿ ಅದ್ ಕನೆಕ್ಟ್ ಮಾಡ್ಕೊಂಡ್ವಲ್ಲ, ಈಗ ಇಲ್ಲಿ ಆಪರೇಟ್ ಮಾಡಕ್ ಆಗಲ್ಲ. ರಿಮೋಟ್ ಅಲ್ಲಿ ಆಗಲ್ವಾ? ರಿಮೋಟ್ ಅಲ್ಲಿ ಆಗ್ತದೆ. ಇದು ಫಂಕ್ಷನ್ ಬೇರೆ ಇದೆ. ಓಕೆ ಓಕೆ. ಕಂಪ್ಲೀಟ್ ಇನ್ಸ್ಟಾಲೇಷನ್ ಆದಮೇಲೆ ಯೂಟ್ಯೂಬ್ನಲ್ಲಿ ನಮ್ಮ ಕರ್ನಾಟಕ ಟಿವಿನ ವಾಚ್ ಮಾಡ್ತಾ ಇದ್ವಿ, ಯಾವ ರೀತಿ ಬರ್ತಾ ಇದೆ ಆ್ಯಂಡ್ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಗೆ ಹೊಸ ಟಿವಿ ಬಂತು. ಖುಷಿನಾ ಕಿಚ್ಚು? ಖುಷಿ, ಕಿಚ್ಚಿಗೆ ಖುಷಿ.
ಸೆಟಪ್ ಕೂಡ ಮಾಡಿದ್ದಾರೆ. ಏನಿಲ್ಲ ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿರ್ಲಿಲ್ಲ ಸೆಟಪ್, ಸೊ ಮೈನರ್ ಇತ್ತು. ಸೊ ಸೆಟಪ್ ಎಲ್ಲ ಮಾಡೋದು. ಬಟ್ ಏನಂತಂದ್ರೆ ನಮ್ದು ಸೆಟ್ಟರ್ ಬಾಕ್ಸ್ ಏರ್ಟೆಲ್ ಡಿಶ್ ನಮ್ದಿರೋದು. ಸೊ ಇದು ಈ ಟಿವಿ ನಾವ್ ಯಾವ್ದು ತಗೊಂಡಿದ್ದೀರಲ್ಲ ಈ ಟಿವಿಗೆ ಅದು ಆಗಲ್ಲ. ಸೊ ಅದಕ್ಕೋಸ್ಕರ ಬೇರೆ ಸೆಟರ್ ಬಾಕ್ಸ್ ನ ತರಬೇಕು ಅಂತ ಹೇಳಿದ್ದಾರೆ. HD ಸೆಟರ್ ಬಾಕ್ಸ್ ಬರುತ್ತಲ್ಲ ಅದನ್ನ ತಗೊಬೇಕು ಅಂತ ಹೇಳಿದ್ದಾರೆ. ಸೊ ಅದು ತಗೊಂಡ್ರೆ ಮಾತ್ರ ಇದಕ್ಕೆ ಈ ಟಿವಿಗಳೆಲ್ಲ ಸಪೋರ್ಟ್ ಮಾಡೋದು. ಎಸ್ ಫ್ರೆಂಡ್ಸ್, ಪ್ರತಿ ಸತಿ ನಾವು ಸ್ಯಾಮ್ಸಂಗ್ ಟಿವಿನ ತಗೋತಾ ಇದ್ವಿ. ಬಟ್ ಈ ಸತಿ ಅಂದ್ರೆ ಯಾವುದೇ ಒಂದು ಗ್ಯಾಜೆಟ್ಸ್ ಆಗ್ಲಿ ಏನಾದ್ರು ತಗೋಬೇಕು, ಎಲೆಕ್ಟ್ರಾನಿಕ್ ಐಟಮ್ಸ್ ನ ತಗೋಬೇಕು ಅಂದ್ರೆ ನಾವು ಜಾಸ್ತಿ ಸ್ಯಾಮ್ಸಂಗ್ ಹೋಗ್ತಾ ಇದ್ವಿ. ಬಟ್ ಈ ಸತಿ ಜಸ್ಟ್ ಫಾರ್ ಅ ಚೇಂಜ್ LG ಗೆ ಹೋಗಿದೀವಿ. LG ಕಂಪ್ನಿ ತಗೊಂಡಿದೀವಿ. LG ನಲ್ಲಿ ಇದು ಬಂದ್ಬಿಟ್ಟು 43 ಇಂಚಸ್ ನಾವು ತಗೊಂಡಿರೋದು. ಮುಂಚೆ ಇದ್ದಿದ್ದು 32 ಇಂಚಸ್ ಇತ್ತು. ಸೊ ಅದಕ್ಕೆ ಇದು ನೀಟಾಗಿ ಫಿಟ್ ಆಗುತ್ತೆ, ಈ ಒಂದು ಸ್ಪೇಸ್ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡ್ವಿ. ಇನ್ನೊಂದು ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗಿರುತ್ತಲ್ಲ, ನೋಡಕ್ಕೂ ಚೆನ್ನಾಗಿರುತ್ತೆ ಅಂಡ್ ಮಕ್ಳಿಗೂ ಕೂಡ ಫೋನ್ಸ್ ಬದಲು ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡಿದ್ದು. ಸೊ ಇದು ಮಾಡೆಲ್ ಬಂದು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸದ್ಯಕ್ಕೆ ನಾವು ತಗೊಂಡಿರೋದು LG 43 ಇಂಚಸ್ ಅಲ್ಟ್ರಾ HD ಸ್ಮಾರ್ಟ್ LED ಟಿವಿನ ನಾವು ತಗೊಂಡಿರೋದು. ಸೂಪರ್ ಆಗಿದೆ ಅಲ್ವಾ? ಸೊ ನಮ್ಗೆ ತುಂಬಾ ಖುಷಿ ಆಯ್ತು. ಇದು ರೇಟ್ ಬಂದ್ಬಿಟ್ಟು GST ಎಲ್ಲ ಸೇರಿ 38,291 ಆಗಿದೆ. ಸೊ 38,000 ಪೇ ಮಾಡಿದೀವಿ. ಸೊ ಇದನ್ನ ಆನ್ಲೈನ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ. ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಸಮಥಿಂಗ್ ಅರೌಂಡ್ 44,000 ಏನೋ 42,000 ಏನೋ ತೋರಿಸ್ತಾ ಇತ್ತು. ಬಟ್ ಇದನ್ನೇ ನಾವು ರಿಲಯನ್ಸ್ ಅಲ್ಲಿ ತಗೊಂಡು ಪರ್ಚೇಸ್ ಮಾಡಿದ್ದಕ್ಕೆ 38,291 ಬಂದಿದೆ, ಅದು ವಿತ್ GST. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಇದು ಹೆಂಗೆ ಅಂತ ಅಂದ್ರೆ 5 ಅಡ್ವಾನ್ಸ್ಡ್ ಟಿವಿ ಅಂತಾನೆ ಹೇಳ್ಬೋದು. ಸ್ಮಾರ್ಟ್ ಟಿವಿ ಹೆಂಗಂತ ಅಂದ್ರೆ 5 ಇಯರ್ಸ್ ಆದ್ಮೇಲೆ ಇನ್ನೇನಾದ್ರೂ ಅಪ್ಡೇಟ್ಸ್ ಬಂದ್ರು ಇದು ಸಪೋರ್ಟ್ ಮಾಡುತ್ತೆ ಈ ಒಂದು ಟಿವಿ. ಸೊ ಅದಕ್ಕೆ ಇದನ್ನ ಆಫ್ ಮಾಡಿದ್ವಿ. ಸೊ ಅಡ್ವಾನ್ಸ್ಡ್ ಆಗಿರುತ್ತೆ. ಸೊ ಇನ್ನೇನಾದ್ರೂ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ನನ್ ಮಗ ಫಸ್ಟ್ ಟಿವಿ ಆನ್ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಹೇಳಿದ್ರೆ ತುಂಬಾ ಸೆನ್ಸಿಟಿವ್, ಸೊ ಏನು ಸಿಗ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಬೇಡ ಕಣೋ ಬನ್ನಿ. ಸೊ ಹೇಳಿದ್ದಾರೆ. ಸೊ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ, ಏನು ತಗೊಂಡು ಹೊಡಿಬಾರ್ದು ಅಂತೆಲ್ಲ ಹೇಳಿದ್ದಾರೆ. ನನ್ ರಾಜ ಅಲ್ಲ ಮಾಡಬಾರ್ದು ಕಿಚ್ಚು, ನನ್ ರಾಜ ಅಲ್ಲ. ಇದೇ ಮಾಡೆಲ್ ನಾವ್ ಏನೋ ಚೂಸ್ ಮಾಡಿದ್ವಿ ಅಂತ ಅಂದ್ರೆ ಇದು ಇನ್ನ 5 ಇಯರ್ಸ್ ಆದ್ಮೇಲೆ ಇನ್ನೇನಾದ್ರೂ ಟೆಕ್ನಾಲಜಿ ಇನ್ನೇನಾದ್ರೂ ಇಂಪ್ಲಿಮೆಂಟ್ ಮಾಡಿದ್ರು ಈ ಒಂದು ಪ್ರೊಸೆಸರ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪ್ರೊಸೆಸರ್ ಇದೆ. ಸೊ ಅದಕ್ಕೆ ನಾವು ಈಸಿಯಾಗಿ ಮೌಸ್ ತರ ಎಲ್ಲ ಆಪರೇಟ್ ಮಾಡಬಹುದು. ರಿಮೋಟ್ ಎಲ್ಲ ಯೂಸ್ ಮಾಡ್ಕೊಂಡು ರಿಮೋಟ್ ಆ ರೀತಿ ವರ್ಕ್ ಆಗುತ್ತೆ. ಅಂಡ್ ವಿತ್ ಸೌಂಡ್ ಅಂದ್ರೆ ಸ್ಪೀಕರ್ ಇಟ್ಕೊಂಡು ಸ್ಪೀಕರ್ ಎಲ್ಲ ಹೇಳ್ದೇನೆ ಇದನ್ನ ಆಪರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದ್ವಿ. ಇನ್ನೇನಾದ್ರೂ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಅದನ್ನು ಕೂಡ ಇನ್ನು 5 ಇಯರ್ಸ್ ಆದ್ಮೇಲೆ ಇನ್ನೇನಾದ್ರೂ ಅಪ್ಡೇಟ್ ಆದ್ರೂ ಅದನ್ನು ಕೂಡ ಸಪೋರ್ಟ್ ಮಾಡುವಂತ ಕೇಪಬಿಲಿಟಿ ಈ ಒಂದು ಟಿವಿಗಿದೆ. ಸೊ ಅದಕ್ಕೆ ಇದನ್ನ ಚೂಸ್ ಮಾಡಿದ್ವಿ. ಅಂಡ್ ಇನ್ನೇನ್ ಬಂದು ಆಂಡ್ರಾಯ್ಡ್ ಜೊತೆಗೆ ಆಪಲ್ ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ಚೂಸ್ ಮಾಡಿದೀವಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹೊಸ ಟಿವಿ ಅಂಡ್ ಫುಲ್ ದೊಡ್ಡದಾಗಿ ನೋಡ್ತಾ ಇದೀವಿ. ಒಂಥರ ಮೂವಿ ತರ ಫೀಲ್ ಆಗ್ತಾ ಇದೆ. ಇವಾಗ ಸದ್ಯಕ್ಕೆ ನಾವು ಯೂಟ್ಯೂಬ್ ನ ಪ್ಲೇ ಮಾಡ್ಕೊಂಡು ನೋಡ್ತಾ ಇದೀವಿ. ಫಸ್ಟ್ ಟಿವಿನಲ್ಲಿ ಪ್ಲೇ ಮಾಡಿದ್ದೆ ಪುಣ್ಯಕೋಟಿ ಸಾಂಗ್ ಹೊಸದಾಗಿ ತಗೊಂಡಿದೀವಲ್ಲ ಅಂದ್ಬಿಟ್ಟು. ಸೊ ತುಂಬಾ ಖುಷಿ ಆಯ್ತು. ಸೊ ನಿಮ್ಗೂ ಕೂಡ ನಮ್ಮ ಮನೆಯಲ್ಲಿ ಹೊಸ ವರ್ಷಕ್ಕೆ ಈ ಒಂದು ಹೊಸ ಅತಿಥಿ ಬಂದಿರೋದು ನಿಮ್ಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊಂಡಿದೀನಿ. ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಳಿಗೆ ಜಾಸ್ತಿ ಖುಷಿಯಾಗಿದೆ. ಎಸ್ಪೆಷಲಿ ಈ ಮುದ್ದು ಕೃಷ್ಣಂಗೆ ತುಂಬಾ ಖುಷಿಯಾಗಿದೆ. ಇವನಂತರ ಮೆಕ್ಯಾನಿಕ್ ನೋಡಾಗ್ಲೇ ಏನೋ ಮಾಡ್ತಾ ಇದ್ದಾನೆ. ಮೆಕ್ಯಾನಿಕ್ ನಿಮ್ಗೂ ಇಷ್ಟ ಆಯ್ತಾ? ಸೊ ನನ್ನ ಮಗಳಿಗೂ ಹೇಳ್ ಬಾ, ಇಲ್ಲಿ ಬಂದ್ ಹೇಳು, ಅಲ್ಲೇ ಹೇಳು. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಈ ಟಿವಿ ಬರ್ವರ್ಗುನು ಮೇನ್ ಇವ್ರಿಗೋಸ್ಕರನೇ ಅಟ್ಲೀಸ್ಟ್ ಫೋನ್ ಅಲ್ಲೆಲ್ಲ ಅವಾಯ್ಡ್ ಆಗ್ಲಿ ಅಂತ. ಇವತ್ತು ನಾವು ಬರುತ್ತೆ ಅಂತ ಅನ್ಕೊಂಡಿದ್ವಿ. ಹೌದಾ, ಇವತ್ತು ಬರುತ್ತೆ ಅಂತ ಅನ್ಕೊಂಡಿದ್ದ. ಅವ್ರು ಆಕ್ಚುಲಿ ಹೇಳಿದ್ರು ನೆನ್ನೆನೆ ಹೋಗಿ ಬುಕ್ ಮಾಡ್ಬಿಟ್ಟು ಬಂದಿದ್ದಲ್ವ. ಸೊ ಅದಕ್ಕೆ ಇವತ್ತು ಬರುತ್ತೆ ಅಂತ ನಮಗ್ ಗೊತ್ತಿತ್ತು. ಬಟ್ ಇನ್ಸ್ಟಾಲೇಷನ್ ನಾಳೆ ಬರುತ್ತೆ ಅಂತ ಹೇಳಿದ್ರು, ಒಂದಿನ ಬಿಟ್ಟು ಬರುತ್ತೆ ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೇನೋ ಕೆಲಸ ಇರೋದ್ರಿಂದ ಅವ್ರು ಇವತ್ತೇ ಕಳಿಸಿದ್ರು. ಇನ್ಸ್ಟಾಲೇಷನ್ ಆಯ್ತು. ಸೊ ರೆಡಿ ಟು ವಾಚ್. ಬಟ್ ಇದೊಂದು ಸೆಟರ್ ಬಾಕ್ಸ್ ಅಂತ ತಂದ್ಬಿಟ್ರೆ ಮುಗೀತು. ಸೊ ನಾವೇ ಅದನ್ನ ಫಿಕ್ಸ್ ಮಾಡ್ಕೋಬಹುದು. ಅದೇನಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ನಾವೇ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಿಷ್ಟು ನಮ್ಮ ಹೊಸ ಟಿವಿಯ ಒಂದು ಚಿಕ್ಕ
ವ್ಲಾಗ್. ಸೊ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇದಕ್ಕಿಂತ ಇನ್ಯಾವ ಟಿವಿನ ನಾವು ತಗೋಬೋದಿತ್ತು ಅನ್ನೋದೇನಾದ್ರೂ ನಿಮ್ಮಲ್ಲಿ ಐಡಿಯಾ ಏನಾದ್ರೂ ಇದ್ರೆ, ಸೊ ಇನ್ಯಾವ್ದಾದ್ರು ಆಪ್ಷನ್ಸ್ ಇತ್ತಾ, ನಾವು ಇದ್ರ ಬದಲು ಬೇರೆ ಇನ್ಯಾವ್ದಾದ್ರು ತಗೋಬೋದಿತ್ತ ಅಂತ ಏನಾದ್ರೂ ಇದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನನ್ನ ಚಾನೆಲ್ನ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಎಂಡ್ ಅಪ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.